ಆಯ್ತು ಯಸ್. ಈಗ ಜಸ್ಟ್ ಯಾವುದೋ ಲಾರಿ ದಬ್ಬಾಕೊಂಡ್ಬಿಟ್ಟಿದೆ. ಎಷ್ಟು ದೊಡ್ಡ ಟಿವಿ ಗೊತ್ತಾ? ಸಿನಿಮಾ ಹಾಲಲ್ಲಿ ಎಣ್ಣೆ. What do you do for living, brother? I work at Reliance. Hi aunty. ಹೌ ಕ್ಲೀನ್, ಹೌ ಬ್ಯೂಟಿಫುಲ್. ದೇಶದಲ್ಲಿ ಈ ತರ ಸ್ಲಮ್ ತರ ಇದೆ ಅಂತ ತೋರಿಸೋದೇ ಇಲ್ಲ. ಏನ್ ಫಾರಿನ್ ಅಂದ್ರೆ ಅದು ಮಾತ್ರ. ನೋಡಿ ಸ್ಲಮ್ ನೋಡಿ. ಓ ಇದು ಸ್ಲಮ್ ಪಕ್ಕಾ. ನೆಟ್ಫ್ಲಿಕ್ಸ್ ಶೂಟಿಂಗ್ನೇ ತೋರಿಸ್ತೀನಿ ಬಾ ಹೆಂಗ್ ಮಾಡ್ತಾರೆ ಅಂತ. ಟವರ್ ಕಾಣ್ತಿದೆ ಗೊತ್ತಾ, ದೊಡ್ಡದು ಟವರ್ ತರ. ವಾಟರ್ಫಾಲ್ ವಿಲ್ಲಾ, ಮಾಲ್ ಆಫ್ ಆಫ್ರಿಕಾ. ಇಷ್ಟು ಅಗ್ಲದ ಆರ್ಡರ್ ಮಾಡಿಸಲು 49 ಕಿಲೋಮೀಟ್ರು ಬರೀ 32 ನಿಮಿಷದಲ್ಲಿ. ಅಷ್ಟೊಂದು ಏನು ಮಾಡ್ತಿದ್ದೆ ಚೀಸಾ ಅವರು ಇಂಡಿಯಾದವ್ರನ್ನೆಲ್ಲ ಥರ ಫುಲ್ ಸ್ಟ್ರಿಕ್ಟಾಗಿ ಮಾತಾಡಿಸ್ತಾರೆ ಅವರು. ಹಲೋ ಹಾಯ್ ಹಾಯ್. ಆಯ್ತು ಯಸ್. ಹಲೋ ಬ್ರದರ್. Welcome to South Africa. ಗೈಸ್ ಸೌತ್ ಆಫ್ರಿಕಾದು ಒಂಥರ ನಾನೆಲ್ಲ ತೋರ್ಸೋಣ ಬರಬೇಕಾದ್ರೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡೆ. ಅಯ್ಯೋ ಭಯಾನಕ, ಏನೇನೋ ಕ್ವಶನ್ ಕೇಳ್ತಾರೆ. ಇಲ್ಲಿ ಪೇ ಸ್ಟೇಷನ್ ಅಂತ ಇದೆ ನೋಡಿ, ಪೇ ಸ್ಟೇಷನ್ ನೋಡಿ. ಸೊ ಪಾರ್ಕಿಂಗ್ ಫೀ ಏನಿರುತ್ತೆ ಅದನ್ನೆಲ್ಲ ಇಲ್ಲೇ ಪೇ ಮಾಡ್ತಾರೆ. ಇವಕ್ಕೆ ಸಖತ್ ಚಳಿ ಇದೆ ಅಂತ ಗೈಸ್ ಇಲ್ಲಿ. ಎಲ್ಲಿ ಇಲ್ಲೇನಾ ಗೈಸ್? ಇಲ್ಲಿ ಹೋಗ್ಬೇಕಂತೆ ಗೈಸ್. ನನಗೆ ಏನು ಫೀಲ್ ಕೊಡ್ತಿದೆ ಗೊತ್ತಾ, ಇದು ಈ ಸೀರೀಸ್ ಎಲ್ಲ ನೋಡಬೇಕಾದ್ರೆ ನೆಟ್ಫ್ಲಿಕ್ಸಲ್ಲಿ ಅಲ್ಲೆಲ್ಲ ಇರುತ್ತಲ್ಲ, ಆ ಫೀಲ್ಸ್ ಕೊಡ್ತಿದೆ. ಇಟ್ಸ್ ಅ ಟಾಪ್ ನಾಚ್. ಚೆನ್ನಾಗಿದೆ ಒಂಥರ. ಅಂದರೆ ಏರ್ಪೋರ್ಟ್ ಅಷ್ಟೊಂದು ಫೆಸಿಲಿಟಿ ನಮ್ಮ ಟರ್ಮಿನಲ್ 2 ಥರ ಎಲ್ಲ ಇಲ್ಲ. ಅಂದರೆ ಲೈಟಿಂಗು ಜಿಗಮಗ ಜಗ ಅಲ್ಲ, ಬಟ್ ಮೇಂಟೈನ್ ಮಾಡ್ಯಾರೆ, ಚೆನ್ನಾಗಿದೆ. ಇಟ್ಸ್ ಗುಡ್ ಲುಕ್ಕಿಂಗ್. ನಾನು ಮಾಡ್ತೀನಿ ಬಿಡು. ನನ್ನ ತಮ್ಮ ಫುಲ್ ಚೇಂಜ್ ಆಗ್ಬಿಟ್ರು ಗೈಸ್, ರೀಸೆಂಟ್ ಆಗ್ಬಿಟ್ರು. ಹೆಂಗಿದ್ದ ನಾಕ್ಷಿಟಳ್ಳಿ ಚಪ್ಪರ್ ಥರ. ನನ್ನ ಜೀವ ಎತ್ಕೊಳಪ್ಪ ಇವೆರಡು. ನನ್ನ ಜೀವ ನನ್ನ ಜೀವ. ಹಾಂ ಅಲ್ಲೇ ಹಿಡು. ಹಿಂದೆ ಕೂತ್ಕೊಂಡೆ, ಮುಂದೆ ಕೂತ್ಕೊಂಡೆ. ಸಕ್ಕತ್ತಾಗಿದೆ ಗೈಸ್ ಕಾರು, BMW. ಜಸ್ಟ್ ನಾವು ಕಾರಲ್ಲಿ ಬಂದು ಕೂತ್ಕೊಂಡ್ವಿ, ನೆಮ್ಮದಿ ಅನಿಸ್ತು ಗೈಸಲ್ಲಿ. ಏನು ಪ್ರಾಬ್ಲಮ್ ಅಂತಂದರೆ, ಒಂಥರ ಈ ಬೇರೆ ಕಡೆಯಿಂದ ಬಂದವರು ಇಂಡಿಯಾದವ್ರನ್ನೆಲ್ಲ ಒಂಥರ ಫುಲ್ ಸ್ಟ್ರಿಕ್ಟಾಗಿ ಮಾತಾಡಿಸ್ತಾರೆ ಅವರು. ಓಕೆ, ಯಾಕೆ ಏನಕ್ಕೆ ಇಲ್ಲಿ ಬಂದಿರೋದು, ನೀನು ಏನಕ್ಕೆ ಇಲ್ಲಿ ಬರಬೇಕು ಅಂತ ಒಂದು ಆಯಿತಾ. ಸೊ ನನ್ನ ಹತ್ರ ಒಂಥರ ಚೆನ್ನಾಗಿ ಮಾತಾಡಿಸಿದ್ರು, ನಾನು ಚೆನ್ನಾಗಿ ಮಾತಾಡಿಸಿದೆ ಫಸ್ಟ್ ಆಫ್ ಆಲ್. ಸೊ ಅದಕ್ಕೆ ಅವರು ನನ್ನ ಹತ್ರ ಚೆನ್ನಾಗಿ ಮಾತಾಡಿಸಿದ್ರು. ಲಾಸ್ಟಲ್ಲಿ ಗೋ ಹೆಡ್ ಯಂಗ್ ಮ್ಯಾನ್ ಅಂತ ಅಂದರು ನನಗೆ ಇಮಿಗ್ರೇಷನಲ್ಲಿ. ಸೊ ಐ ಫೆಲ್ಟ್ ಗುಡ್. ಸೊ ಅದಾದಮೇಲೆ ಇವ್ರು ಬಂದರು. ಹಾಯ್ ಟೆಲ್. ಹಾಯ್ ತೇಜಸ್, ಹೌ ಯು ಡೂಯಿಂಗ್? ಹೆಂಗಿದೆ ಸೌತ್ ಆಫ್ರಿಕಾ? ಗೈಸ್ ಸೌತ್ ಆಫ್ರಿಕಾ ಚಳಿ ಅಂತೆ. ಏನು ಚಳಿ ಇಲ್ಲ ಇಲ್ಲಿ. Why Shaving is not feeling cold? You're not feeling cold? No, yeah. We stepped in car now, just now. Who? Wait till you get home. Yeah. Wait. You'll see a mini Kashmir there. ಗೈಸ್ ಇವರೇನೋ ಚಳಿ ಇದೆ ಹಂಗಿದೆ ಹಿಂಗಿದೆ ಅಂತ ಅಂತಾರೆ. ಎದೆಲ್ಲಿ ಕಲ್ಲಿದ್ದವನ್ಗೆ ಅವೆಲ್ಲ ಅಂಟೋದು ಇಲ್ಲ. ಹೋಗಿ ಈಗಲೇ ಬಟ್ಟೆ ಬಿದ್ದು ಸ್ವಿಮ್ಮಿಂಗ್ ಮಾಡ್ತೀನಿ ನೋಡಿ. ಈಗಲೇ I'm gonna do swimming now. I'm gonna jump to the swimming pool. Okay. Right now, as soon as I reach home. And we'll have the ambulance waiting. Guys, ಪಂಚ್ ಕೊಟ್ಬಿಟ್ರು. ಈಗ ಹೋದ ತಕ್ಷಣನೇ ಸ್ವಿಮ್ಮಿಂಗ್ ಪೂಲ್ ಆಡ್ತೀನಿ ಅಂತಂದೆ ಇವರು. ಆಂಬುಲೆನ್ಸ್ ವಿಲ್ ಬಿ ವೇಟಿಂಗ್ ಔಟ್ಸೈಡ್ ಅಂತೆ. ಅಷ್ಟು ಚಳಿ ಇದೆಯಾ ಗೈಸ್? ಓ ಮೈ ಗಾಡ್, ಕ್ಲಾಸಿ. ನಾವಿರೋದು ನೀವು ಔಟ್ಡೇನ್, ಓಕ್ಡೇನ್ ಪಪ್ಪ ಇರೋದು. ಇವಾಗ ನಾವು ಓಕ್ಡೇನ್ ಪಾರ್ಕ್ ಹೋಗ್ತಾ ಇದ್ವಿ. ಪಾರ್ಕಲ್ಲಿ ಏನೇನಿರುತ್ತೆ ನೋಡಿ ಗಾಯ್ಸ್, ಹೆಂಗಿದ್ದ ಭದ್ರಪ್ಪ ಲೇಔಟ್ ಯಾವ ಗಲ್ಲಿ ಅವೆಲ್ಲ ಗೊತ್ತಿತ್ತು. ಇವಾಗ ಓಕ್ಡೇನ್ ಪಾರ್ಕ್ ಹಿಂಗೋಬೇಕು ಹಂಗೋಬೇಕು.
ಏಯ್ ನಂಗೆ ಇದು ನೋಡಿದ್ರೆ ಈ ಮನಿ ಹೈಸ್ಟಲ್ಲಿ ಲಾಸ್ಟ್ ಇದರಲ್ಲಿ ಅವ್ನು ಬರ್ತಾನೆ ಹುಡ್ಕೊಂಡು ಹಂಗಿದೆ ಕ್ಯಾಟ್ ಗೈಸ್. ಇದು ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಕ್ಯಾಟು, ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಕ್ಯಾಟ್ ಬಗ್ಗೆ. ಪಪ್ಪ ಆಗ್ಲೇನೆ ಏ ಕ್ಯಾಟ್ದು ಏಯ್ ಪಪ್ಪನ ಹತ್ರ ಇದಿತ್ತು ಅದ್ರದ್ದು ಶೂಸು. ಯಾವ್ದೋ JCB ಶೋರೂಮ್. ಇಲ್ಲಿನ್ನೂ ಬೆಳಕಾಗಿಲ್ವಾ? ಇನ್ನು 4-5 ಗಂಟೆ ಇವಾಗ. ಹೋಗಪ್ಪ. ನೈಸ್ ಕಾರ್ ಬೈ ದ ವೇ. ವಾಟ್ like how many car collection do you have? Me? Yeah. What do you do for living? What do you do for living, brother? I work at Reliance. If you work in Reliance, you get so many car collections. How many car collections do you have? 3. BMW and 2 and VW transporter. Trans? Like a van. Van. Okay, nice. Guys, ಇವ್ರ ಹತ್ರ 2 BMW ಇದೆಯಂತೆ, ಒಂದು ಟ್ರಾನ್ಸ್ ಮೋಟನ್ Transporter. Caravel. ಕ್ಯಾರವಲ್. ಓಕೆ ಗೈಸ್, ಅದೊಂಥರ ಈ ನಮ್ಮ ಕಡೆ ಅಪ್ಪೆ ಕಡೆ ಅಲ್ಲ ಏನಂತ ಹೇಳ್ತೀಯ, Minibus. ಮಿನಿ ಬಸ್ ಥರ ಇದೆಯಂತೆ ಅವ್ರ ಹತ್ರ. ಅಪ್ಪೆ ಗಾಡಿ. It's nice to be in South Africa. I mean, especially Johannesburg. ಇವಾಗ ಓಕ್ಟನ್ ಪಾರ್ಕ್ ಸೊ ಏನೇನಾಗುತ್ತೆ ನೋಡಿ. ತೇಜನ್ ನೋಡಿದ್ರಿ, ಮನೆಗೆ ಹೋಗಿ ನಮ್ಮ ಚಿಕ್ಕಪ್ಪನ ತೋರಿಸ್ತೀನಿ, ನಮ್ಮ ಆಂಟಿನ ತೋರಿಸ್ತೀನಿ, ಅಲ್ಲಿರೋ ಜಾಗ ಎಲ್ಲ ತೋರಿಸ್ತೀನಿ, ಅಲ್ಲಿರೋ ಅದನ್ನು ನಮ್ಮ ಮನೆ ಹೋಮ್ ಟೂರ್ ಮಾಡ್ತೀನಿ. ಓಕೆ, ಸೊ ಆಫೀಸ್ ಹೋಮ್ ಟೂರ್ ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ, ಏನೇನಿದೆ ಇಲ್ಲಿ. ತುಂಬ ಜನಕ್ಕೆ ಸೌತ್ ಆಫ್ರಿಕಾದಲ್ಲಿ ಏನೇನಿದೆ ಅಂತಲೇ ಗೊತ್ತಿಲ್ಲ. ಬೇರೆ ಬೇರೆ ಫೇಮಸ್ ರಾಷ್ಟ್ರಗಳಿಗೆ, ರಾಜ್ಯಗಳಿಗೆ ಹೋಗ್ತಾರೆ. ಬಟ್ ಐ ಹ್ಯಾವ್ ಬೀನ್ ಹಿಯರ್ ಟು ಶೋ ಯು ಆಲ್ ಹೌ ಸೌತ್ ಆಫ್ರಿಕಾ ಲುಕ್ಸ್ ಲೈಕ್. ಓಕೆ, ಅದರಲ್ಲಿ ಎಲ್ಲ ಸೌತ್ ಆಫ್ರಿಕಾ ತೋರಿಸೋಲ್ಲ, ಅದರಲ್ಲಿ ಒಂದು ಪಾರ್ಟ್. ಎಲ್ಲೆಲ್ಲಿ ಹೋಗ್ತೀನಿ ನಾನು, ತುಂಬ ಕಡೆ ಹೋಗ್ತೀನಿ, ಎಲ್ಲೆಲ್ಲಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಓಕೆ, ಲೆಟ್ಸ್ ಗೋ ಹೋಮ್, ಫ್ರೆಶ್ ಅಪ್ ಆಗಿ ಏನಿದೆ ನೋಡೋಣ. ಗೈಸ್, ಆಲ್ಮೋಸ್ಟ್ ರೀಚ್ ಆಗಿ. ಇನ್ನು ಆಟೋಮೆಟಿಕ್ ಇದು. ಹೌದಾ? ಗರುಡಂದು ಕೋಟೆ ಒಳಗಡೆ ಬರುತ್ತೆ. ರಾಕಿ ಭಯ್ಯ ನಾನು. ಚೆನ್ನಾಗಿದೆ ಗೈಸ್. ಇಟ್ ಲುಕ್ಸ್ ನೈಸ್. ಏನಾಯ್ತಾ? ಹಂಗೆ ರೋಡಲ್ಲಿ ಮಾಡ್ಕೊಂಡು ಹೋದ್ರೆ ಕರಿಯಾಗಿ ಎತ್ಕೊಂಡು ಹೋಗ್ಬಿಡ್ತಾರೆ, ಕಿತ್ಕೊಂಡು ಹೋಗ್ಬಿಡ್ತಾರೆ. ಗೈಸ್, ಇದು ನಮ್ಮ ಕಾರು. ಥ್ಯಾಂಕ್ ಯು ಗೈಸ್. ಅವರಿಬ್ಬರು ನಮ್ಮ ಬ್ಯಾಗೇಜ್ನೆಲ್ಲ ಎತ್ಕೊಂಡ್ಬರ್ತಿದ್ದಾರೆ. ಥಿಯೇಟ್ರ್ ಇದು. ಓ ಮೈ ಗಾಡ್, ವಾಟ್ ಅ ಹೌಸ್ ಮ್ಯಾನ್, ವಾಟ್ ಅ ಹೌಸ್. ಇಲ್ಲಿ ಬಂದು ಗೈಸ್, ನನ್ನ ತಮ್ಮ ಹೆಂಗೆ ಅಂತಂದರೆ ಈ ಸ್ಕೂಲು ಕಾಲೇಜ್ಗಳಿಂದನೂ ಈ ಶೂನ, ಈ ಬಿಳಿ ಶೂ ತೊಗೊಂಡ್ರೆ ಹಿಂಗೆ ಗಲೀಜು ಮಾಡ್ಕೊತಾನೆ. ಹಾಯ್ ಆಂಟಿ, ವೆಲ್ಕಮ್ ಟು ಸೌತ್ ಆಫ್ರಿಕಾ. ಗೈಸ್, ಏನು ಟಿ ವಿ ಗೈಸ್ ಇದು, ಎಷ್ಟು ದೊಡ್ಡ ಟಿ ವಿ ಗೊತ್ತಾ? 100 ಇಂಚ್ ಟಿ ವಿ. ಓಕೆ, ನಾನು ಎಲ್ಲದನ್ನು ತೋರಿಸ್ತೀನಿ. ಪಪ್ಪ ಮಲ್ಗೋರ? ಓಕೆ, ಪಪ್ಪ ಇನ್ನೂ ಎದ್ದಿಲ್ಲ, ಎದ್ಮೇಲೆ. ಇಲ್ಲಿ ಇನ್ನೂ ಬೆಳಗಿನ ಜಾವ ಗೈಸ್. ಎಷ್ಟು ಟೈಮು? 6 ಗಂಟೆ ಅಲ್ಲ? 5:55. 6 ಗಂಟೆ ಕತ್ಲೆನೇ ಇದೆ. ಇಲ್ಲಿ ಎಷ್ಟು ಗಂಟೆಗೆ ಬೆಳಕಾಗೋದು? 6 ಗಂಟೆಗೆ ಆಗುತ್ತೆ. ಆದ್ರೆ ಚಳಿ ಇನ್ನು ಚಳಿ ಅಲ್ಲ, ಅದಕ್ಕೆ ಇನ್ನು ಸೂರ್ಯ ಹೋಗ್ತಾನೆ. 6 ಗಂಟೆ ಇನ್ನೂ ಹಂಗೆ ಇದೆ. ಕಾಂತಿ ಸ್ವೀಟ್ಸ್ ಇದೆ. ವೈ ಕಾಂತಿ ಸ್ವೀಟ್ಸ್? ಇವರು ಕಾಂತಿ ಸ್ವೀಟ್ಸ್ ಅಂತ ಅದೇನು ಕಾಂತಿ ಅಂತ ಎಲ್ಲೂ ಇದೆ. ಕಾಂತಿ ಸ್ವೀಟ್ಸಲ್ಲಿ ನಿಂದು ಇದಕ್ಕೆ ಯಾಕೋ ಮಾಡ್ಕೊಂಡೆ? ಹುಯ್ ಹಾಳು ಮಾಡ್ಕೊಂಡೆ. 100 ಇಂಚು ನಿಮ್ಗೆ ಗೊತ್ತು ಆಗ 100 ಇಂಚ್ ಅದು ಅಂತ. ಆ ತುದಿಯಿಂದ ಆ ತುದಿವರೆಗೂ 100 ಇಂಚ್ ಇದೆ. ನಂಗೆ ಶಾಕ್ ಆಗೋಯ್ತು ಬಂದ ತಕ್ಷಣ. ಚಿಕ್ಕದು ನೋಡಿ ದೊಡ್ಡದು ನೋಡಿದ್ರೆ ಹಂಗೆ.
ಇದಾ ಅದೇ ಅದೇ ಇದು ನೋಡಿ ನಾನು ಎಷ್ಟು ಕುಳ ಇದೆ ಇದ್ರ ಮುಂದೆ ಇಷ್ಟು ದೊಡ್ಡದಿದೆ ಇದು ನೋಡಿ ಇನ್ನೂ ಅಷ್ಟು ಅಗಲ ಇದೆ ನಂಗೆ ಗೊತ್ತು ವಿಡಿಯೋ ನಂಗೆ ಕಾಣಿಸಲ್ಲ ಅಷ್ಟು ಸ್ಟಾರ್ಟಿಂಗ್ ತೋರಿಸಾಗ ಅಂತ ಅದು ಹಂಗೆ ಸ್ಟಾರ್ಟಿಂಗ್ ನೋಡಿ ಫಸ್ಟ್ ಟೈಮ್ ಇಷ್ಟು ದೊಡ್ಡದು ನೋಡ್ತಾ ಇದ್ದೀನಿ ಟಿ ವಿ ನಾ ಯಾವ ಅಂಗಡಿಲೂ ನೋಡಿಲ್ಲ ಇಷ್ಟು ದೊಡ್ಡದು ಗೈಸ್ ನನ್ನ ಶಾರ್ಟ್ ಮೂವಿ ರಿಲೀಸ್ ಆದಾಗ ಹಿಂಗೆ ಕುತ್ಕೊಂಡು ಒಂದು ಫೋಟೋ ತೆಗಿಸ್ತೀನಿ. ಹೇ ಗೈಸ್, ಸೊ ಮನೆಗೆ ಬಂದಾಯಿತು. ಒಳಗಡೆ ಬ್ಯಾಗಲ್ಲಿ ಇದ್ದಿದ್ದೆಲ್ಲ ಆಚೆ ತೆಗೆದಿಟ್ಟು ನನ್ನ ಕಬೋರ್ಡ್ ಒಳಗಡೆ ನನ್ನ ರೂಮ್ ಒಳಗಡೆ ವಸ್ತುಗಳನ್ನೆಲ್ಲ ಇಟ್ಟು ಸೊ ಹಿಯರ್ ಐ ಆಮ್ ಟು ಶೋ ಹೌ ಇಸ್ ಇಟ್. ಹೊರಗಡೆ ಹೆಂಗಿದೆ, ಈ ಮನೆಯಿಂದ ಹೊರಗಡೆ ಹೆಂಗಿದೆ ನೋಡಿ ಗೈಸ್. ಹೌ ಬ್ಯೂಟಿಫುಲ್ ಇಟ್ ಈಸ್, ಹೌ ಕ್ಲೀನ್, ಹೌ ಬ್ಯೂಟಿಫುಲ್ ಗೈಸ್. ಬಾಯಿಂದ ಹೊಗೆ ಬರ್ತಿದೆ ಹಿಂಗೆ. ಸೊ ಯಾರು ಸ್ಮೋಕ್ ಮಾಡಬೇಕು ಅಂತಂದರೆ ಈ ಥರ ಅಬ್ರಾಡಿಗೆ ಬನ್ನಿ, ಸೌತ್ ಆಫ್ರಿಕಾಗೆ ಬನ್ನಿ. ಸೊ ಬಾಯಿಂದ ಅಂತಂದ್ರೆ ಹೊಗೆ ಬರುತ್ತೆ. ಏನು ಚೆನ್ನಾಗಿದೆ ಗೊತ್ತಾ ಗೈಸ್ ಮನೆ. ಮುಖ ತೊಳೆಯೋದು ಇದೆಯಲ್ಲ, ಕೋಲ್ಡ್ ವಾಟರ್ ಫ್ರೀಸು, ಅದರಲ್ಲೇ ತೊಳಿಬೇಕು. ಅದ್ರೊಂಥರ ಚೆನ್ನಾಗಿ. ಇದು ನಾನು ಬಿಸಿನೀರು ತೊಳೆಯೋಲ್ಲ ಬಿಡು. ಅಲ್ಲ ಹೇಳಿತು ಇಲ್ಲಿ ಬಿಸಿನೀರು ಹಿಂಗಂದರೆ ಎಷ್ಟಾರು ಮಾಡ್ಕೊಬೋದು. ಇದು ಇಲ್ಲಿ ಮೀಡಿ ಈ ಕಡೆ ಮೀಡಿಯಮು ತಣ್ಣೀರು ನೋಡಿದ್ರೆ ಹಿಂಗೆ ಹೇಳ್ಕೊಟ್ಟ ನನಗೆ ಬಂದ್ಬಿಟ್ಟು ಅಣ್ಣಂಗೆ ಬಿಡಪ್ಪ ಆಯಿತು ಗೈಸ್. ಇವಾಗ ಜಸ್ಟ್ ಬ್ರೆಡ್ ಕುಕ್ ಮಾಡಿಕೊಂಡೆ, ಬ್ರೆಡ್ಡು ಮತ್ತು ಚೀಸು, ಆ್ಯಪಲ್ಲು, ಇದ್ರ ಜೊತೆಗೆ ಚಿಕನ್ ಮಾಡ್ಕೊಂಡಿದ್ದೀನಿ, ಚಿಕನ್. ಸೊ ಅದಾದ ತಕ್ಷಣ ಪ್ಲೇಟ್ಗೆ ಹಾಕೊಂಡು ತೋರಿಸ್ತೀನಿ ಹೆಂಗಿರುತ್ತೆ ಬ್ರೇಕ್ಫಾಸ್ಟ್ ಅಂತ. ಹೇ ಗೈಸ್, ಅಮಿತ ಲೈಕ್ ಡಯಟ್ ಫುಡ್. ಸೊ ಯಾವ ಥರ ಡಯಟ್ ಫುಡ್ ಅಂತ ನೀವು ನೋಡ್ಬೋದು. ಗೈಸ್ ಇವಾಗ ಮ್ಯಾಟ್ರೆಸ್ ತರಬೇಕು ಅಂತ ಹೋಗ್ತಾ ಇದೀವಿ ಒಂದು ಕಡೆ. ಗೈಸ್ ಏನು ಗೊತ್ತಾ, ಇಂಡಿಯಾದಲ್ಲಿ ಮಾತ್ರ ಸ್ಲಮ್ ಇದೆ, ಅದಿದೆ, ಜಾಗ ಚೆನ್ನಾಗಿಲ್ಲ, ಹಂಗೆ ಹಿಂಗೆಲ್ಲ ತೋರಿಸ್ತಾರೆ. ಆದರೆ ಬೇರೆ ದೇಶಕ್ಕೆ ಯಾರಾದರೂ ಈ ಟ್ರಾವೆಲರ್ಸ್ ಹೋದರೆ, ಬ್ಲಾಗರ್ಸ್ ಹೋದರೆ, ಆ ದೇಶದಲ್ಲಿ ಈ ಥರ ಸ್ಲಮ್ ಥರ ಇದೆ ಅಂತ ತೋರಿಸೋದೇ ಇಲ್ಲ. ಏನು ಫಾರಿನ್ ಅಂದರೆ ಅದು ಮಾತ್ರ ಹಂಗೆ ಪಾರ್ಶ್ ಮಾತ್ರ ಚೆನ್ನಾಗಿರೋದು ಮಾತ್ರ ಅಂತ ತೋರಿಸ್ತಾರೆ. ಬಟ್ ನಾನು ಕಹಿ ಸತ್ಯನ ನಿಮ್ಮ ಮುಂದೆ ಬಿಚ್ಚಿರ್ತೀನಿ. ಅಂದರೆ ಈ ಸೌತ್ ಆಫ್ರಿಕಾ ಒಂದು ದೊಡ್ಡ ಇದು, ಅದರಲ್ಲಿ ಕೆಲವೊಂದು ಟೌನು ಸ್ಲಮ್ ಇದೆ, ಗಲೀಜಾಗಿರುತ್ತೆ, ಗಲೀಜ್ ಜನ ಇರ್ತಾರೆ. ಅದನ್ನ ಯಾರಿಗೂ ತೋರಿಸೋದಿಲ್ಲ, ಯಾರಿಗೂ ಗೊತ್ತೂ ಇಲ್ಲ ಅದು. ಸೊ ಅದನ್ನು ನಾನು ನಿಮ್ಗೆಲ್ಲರಿಗೂ ಒಂದು ಬ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಓಕೆ, ಕೀಪ್ ವೇಟಿಂಗ್, ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ಮಿಸ್ ಮಾಡಿಬಿಡಿ ಅದನ್ನು. ನೋಡಿ 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 ಆ ಜಾಗಗಳು ನೋಡಿ. ನೋಡಿ ಇವನ್ನೆಲ್ಲ ಬಗ್ ನೋಡ್ತಾನೆ. ಏಯ್ ಬಾರ ಸೈಡ್ಗೆ ನೋಡಿ ಹೆಂಗ್ ಸುಟ್ಟಿಕ್ಕವ್ರು ನೋಡಿ, ಇಲ್ಲೆಲ್ಲ ಬರ್ನ್ ಮಾಡಿ. ಎಲ್ಲಿ ಇಲ್ಲ ಮುಂದೆ ಲೆಫ್ಟ್ ಅನ್ಸುತ್ತೆ, ಅಲ್ಲಿ ಕಾರ್ ಬಂತಾರ, ಅಲ್ಲಿ ಲೆಫ್ಟ್ ಸೌತ್ ಸೈಡು. ಓ ಗೈಸ್, ಇದು 8 ಬಾಲ್ ಪೋಲ್. ಓ ಗೈಸ್, ಸ್ಕೂಲ್ ಒಳ್ಳೆ ಚಿಕ್ಕ ಪೆಟ್ಟಿ ಅಂಗಡಿ ಥರ ಇದೆ. ಸಾಕರ್ದು ಪ್ಲೇ ಗ್ರೌಂಡ್ ಮಾತ್ರ ಇಷ್ಟು ದೊಡ್ಡಗೆ ಮಾಡಿಕ್ಕವ್ರೆ ನೋಡಿ ಗೈಸ್. ಸ್ಲಮ್ ನೋಡಿ, ಓ ಇದು ಸ್ಲಮ್, ಪಕ್ಕಾ ಸ್ಲಮ್, ಅದು ಪಕ್ಕಾ ಸ್ಲಮ್ ಪಕ್ಕ ಈ ಥರ ಒಂದು ಬಿಲ್ಡಿಂಗ್ ಹಾಕ್ಬಿಡೋದು ಚೆನ್ನಾಗಿ ಕಾಣಲಿ ಅಂತ. ನಮ್ಮ ಜನಗಳು ಬರೀ ಇದನ್ನ ಮಾತ್ರ ತೋರಿಸ್ತಾರೆ. ಏನ್ ನೋಡಿದ್ಯಾ ಅಂತ ಜಾಗ ಸಕತ್ತಾಗೈತೆ ಅಂತಿದೆ. ಅಲ್ಲ ಇದು ಈ ನಿಂಗೆ ರೋಡು ಏನು ನೋಡಿಲ್ಲ, ಇವೆಲ್ಲ ಏನು ಅಲ್ಲ. ಇವ ಬಾ ತೋರಿಸ್ತೀನಿ ನಿಂಗೆ ರೋಡ್ನ. ಅದೇ ನಂಗೆ ಇದೆಲ್ಲ ನೋಡಿದಾಗ ಈ ನೆಟ್ಫ್ಲಿಕ್ಸ್ ಅಲ್ಲೇ ನೋಡ್ದಂಗೆ ಈ ಶೂಟಿಂಗ್ ಎಲ್ಲ ಮಾಡ್ತಾರಲ್ಲ ಆ ಥರ ಅನ್ಸುತ್ತೆ ನೋಡಿ. ನೆಟ್ಫ್ಲಿಕ್ಸ್ ಶೂಟಿಂಗ್ನೇ ತೋರಿಸ್ತೀನಿ ಬಾ ಹೆಂಗ್ ಮಾಡ್ತಾರೆ ಅಂತ. ಹೌದಾ, ಆಯ್ತು. ಈ ಕಡೆ ನೋಡಿ, ನಿಂಗೊಂದ್ಸರಿ ತೋರಿಸಿದೆ ಗೊತ್ತಾ ನಿಂಗೆ ನೆಟ್ಫ್ಲಿಕ್ಸ್ ಅವ್ರದ್ದು, ನೆನಪಿದ್ಯಾ? ಏನು ನೆಟ್ಫ್ಲಿಕ್ಸ್ ಅವ್ರ ಜೊತೆ ನಿಲ್ಸ್ಕೊಂಡು ಕರೆಕ್ಟ್ ಮಾಡಿಸ್ತೀನಿ ಅಂತೆಲ್ಲ ಹೇಳಿದ್ರು. ಹೌದು, ನೆಟ್ಫ್ಲಿಕ್ಸೇ ತೋರಿಸ್ತೀನಿ. ನೆಟ್ಫ್ಲಿಕ್ಸ್ ಹತ್ರ ಹೋಗ್ತೀನಿ ನಾನು, ಒಂದು ಒಳ್ಳೆ ಸೀರೀಸ್ ಮಾಡ್ತೀನಿ, ಅವ್ರಿಗೊಂದು ಕತೆ ಹೇಳ್ಬಿಟ್ಟು ಪ್ರೊಡ್ಯೂಸ್ ಮಾಡಿ ಅಂತ. ಗೈಸ್ ನಿಮಗೆ ಅಲ್ಲೊಂದು ಟವರ್ ಕಾಣ್ತಿದೆ ಗೊತ್ತಾ, ದೊಡ್ಡದು ಟವರ್ ಥರ. ಅದೇನು ಗೊತ್ತಾ, ಮಾಲ್ ಆಫ್ ಆಫ್ರಿಕಾ. ಆಫ್ರಿಕಾಗೆ ದೊಡ್ಡದಾ? ಸದರ್ನ್ ಹೆಮಿಸ್ಫಿಯರ್ ನಲ್ಲಿ ದೊಡ್ಡದು. ಸದರ್ನ್ ಹೆಮಿಸ್ಫಿಯರ್ ಆಫ್ರಿಕಲ್ಲೇ ದೊಡ್ಡದಿದು. ಅಲ್ಲಿ ಒಳಗಡೆ ಹೋಗ್ಬೇಕು, ಒಂದ್ಸರಿ ಹೋಗ್ತೀನಿ. ಅಲ್ಲಿ ಹೋಗಿ ಏನೇನಿದೆ, ಏನೇನು ಪರ್ಚೇಸ್ ಮಾಡ್ತೀನಿ. ಹೆಲಿಕಾಪ್ಟರ್ ಓ ಗೈಸ್, ಹೆಲಿಕಾಪ್ಟರ್ ರಿಪೇರಿ. ನಮ್ಮ ಕಡೆ ಗರಾಜ್ನೇ ನೋಡಕ್ಕಾಗಲ್ಲ. ಅಲ್ಲಿ ಪೆಟ್ರೋಲ್ ಆಯಿಲ್ ಎಲ್ಲ ಫಿಲ್ ಮಾಡ್ತಾ ಇರ್ತಾರೆ. ಇಲ್ಲ
ಇದು DS ತಲ್ದು ಆಫ್ರಿಕಾ ಹೆಡ್ ಆಫೀಸ್. ಹೆಂಗಿದೆ ಈಗ ಮಲಕ. ಇಲ್ಲಿ ನೋಡಿ guys. ಮನೆ ವಿಲ್ಲಾಗಳು. ವಾಟರ್ ಫಾಲ್ ಅಂತ ಅದ್ರ ಹೆಸರು. ವಾಟರ್ ಫಾಲ್ ವಿಲ್ಲಾ. ಅಲ್ಲಿ ಮಾಲ್ ಆಫ್ ಆಫ್ರಿಕಾ ಕನ್ನಡ ದೊಡ್ಡದಾಗಿ ಬೋರ್ಡ್ ನೋಡಲ್ಲಿ. ಎಲ್ಲಿ? ಆಫ್ರಿಕಾ. ಅದು ಇದೆಯಾ ಮಾಲ್ ಆಫ್ ಆಫ್ರಿಕಾ? ಅದೇನೇ ಮಾಲ್ ಆಫ್ ಆಫ್ರಿಕಾ, ಅದು ಇದೆಯಾ ಅಂದ್ರೆ ಮಾಲ್ ಆಫ್ ಆಫ್ರಿಕಾ. ಮಾಲ್ ಆಫ್ ಆಫ್ರಿಕಾ ಗೈಸ್, ಏನು ಚೆನ್ನಾಗಿರುತ್ತೆ ಒಳಗಡೆಯಿಂದ. ಇದು actually city ಅಂತ. ವೆರಿ ಬ್ಯೂಟಿಫುಲ್. ಇಲ್ಲಿಂದ ಹೆಂಗಿದೆ ಗೊತ್ತಾ? ನೋಡಿ ನೋಡಿ ಏನು ಚೆನ್ನಾಗಿದೆ. ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಗಾಡಿಗೆ ಬಂದದ್ದು ಹಾಕ್ತಾರಾ ಬೆಡ್ಡು ಅಂತ. ಐ ಮೀನ್ ಮ್ಯಾಟ್ರೆಸ್. ಟ್ರಾವೆಲ್ ಮಾಡಿದ್ನಲ್ಲ ನೆನ್ನೆ, ಸ್ವಲ್ಪ ನಿದ್ದೆ ನಿದ್ದೆ ಥರ ಅನಿಸ್ತಿದೆ, ಕೋಲ್ಡ್ ಥರ ಅನಿಸ್ತಿದೆ. ಒಂದೊಳ್ಳೆ ಕಾಫಿ ಕುಡ್ಕೊಂಡು ಹೋಗೋಣ. ಗೈಸಲ್ಲಿ ಇಲ್ಲಿ ಬೆಡ್ಡು ಇಷ್ಟೇ, ಆ ಬ್ಲ್ಯಾಕ್ ಕಲರು, ಈ ಬ್ಲ್ಯಾಕ್ ಕಲರೇ ಬೆಡ್ಡು. ಇದು ಮ್ಯಾಟ್ರೆಸ್, ಆರೆಂಜ್ ಕಲರ್ದು ಮ್ಯಾಟ್ರೆಸ್ ಇದ್ರೊಳಗಡೆ ಇದೆ. ಇದು ಬೆಡ್ಡು. ನಲ್ವತ್ತೊಂಬತ್ತು ಕಿಲೋಮೀಟ್ರು ಬರೀ 32 ನಿಮಿಷದಲ್ಲಿ. ಎಷ್ಟು ಆವಾಗಲೇ 50 ಇತ್ತು ಹೌದಾ? 50 ಕಿಲೋಮೀಟ್ರು ಬರೀ 32 ನಿಮಿಷದಲ್ಲಿ. ಅಷ್ಟು ಬೇಗ ನಾನು ಅಂದರೆ ನಾರ್ಮಲ್ ಹೈವೇಲಿ ನೋಡಿಲ್ಲ ನಾನು ಇಂಡಿಯಾದಲ್ಲಿ. ಇಲ್ಲಿ ಎಷ್ಟು ಬೇಗ ಬಂದು ನೋಡಿ. ಗೈಸಿದ್ರೆ ಕೆಲ್ವಿನ್ ಅಂತೆ, ಫುಲ್ ಸ್ಲಮ್ಮು ನೋಡಿ. ಅಯ್ಯೋ ಏನೇನೋ ಹಾಕೊಂಡವ್ರು ಗೈಸ್. ಅಲ್ಲಿ DTH ಇರೋದೇ ಗೊತ್ತಾಗಲ್ವಾ ಸ್ಲಮ್ಮೇ ಇದು ಅಂತ. ಇಲ್ಲೂ ಸ್ಲಮ್ ಇದೆ, ಅದ್ರೊಳಗಡೆ ಎಲ್ಲ ನೀಟ್ ಡೀಟೇಲ್ ಆಗಿ ತೋರಿಸ್ತೀನಿ ನಾನು. ನೋಡಿ ಇಲ್ಲಿ ಹೆಂಗಿದೆ ಇದು. ಇದು ಎಲ್ಲರೂ ತೋರ್ಸೋ ಅಂತಾರೆ. ಇದು ನಾರ್ಮಲ್ ಆಗಿರೋ ಸ್ಲಮ್ಮು. ಇದು ಯಾರು ತೋರಿಸಲ್ಲ, ನಿಮ್ಗೆಲ್ಲ ಚೆನ್ನಾಗಿರೋ ತೋರಿಸ್ತಾರೆ. ನೋಡಿ ಸ್ಲಮ್ ಇಲ್ಲಿ. ಆದರೆ ಇಲ್ಲಿ ನೋಡಿ ಎಂತಂದ್ರೆ ಸೌತ್ ಆಫ್ರಿಕಾ ಇಸ್ ವೆರಿ ಗುಡ್, ವೆರಿ ನೈಸ್, ಬ್ಯೂಟಿಫುಲ್ ಅಂತಾರೆ. ಹಂಗೆಲ್ಲ ನಂಬಡಿ. ಹಂಗೆ ಬಂದರೆ ಈಗ ಜಸ್ಟ್ ಯಾವುದೋ ಲಾರಿ ದಬ್ಬಾಕೊಂಡ್ಬಿಟ್ಟಿದೆ. ಇಲ್ಲಿ ನೋಡಿ ಗೈಸ್. ಪಾಪ ಅಲ್ಲಿರೋನ ಸೇವ್ ಮಾಡೋಣ ಗೈಸ್. ಈಗ ಜಸ್ಟ್ ದಬ್ಬಾಕೊಂಡ್ರದು ನೋಡಿ, ಚಕ್ರ ತಿರುಗ್ತಿದೆ. ನೋಡಿ ಡ್ರೈವರ್ ಅಲ್ಲೇ ಇದ್ದಾನೆ, ಅವನೇ ಡ್ರೈವರು. ಪಾಪ ಗೈಸ್, ಹಿಂಗೆಲ್ಲ ಆಗ್ಬಾರ್ದು. ನಾನು ನನ್ನ ತಮ್ಮ ಇಬ್ಬರು ಆಫೀಸ್ಗೆ ಹೋಗ್ತಾಯಿದ್ವಿ. ನಾನು ಸುಮ್ಮನೆ ಆಫೀಸ್ನ ನೋಡ್ಕೊಂಬರೋಣ, ನಿಮಗೆ ತೋರಿಸಲ್ಲ, ನೋಡ್ಕೊಂಬರ್ತೀನಿ. ಆಮೇಲೆ ಹೆಂಗಿದೆ ಏನು ಅಂತ ತೋರಿಸ್ತೀನಿ. ಸೊ ಸೌತ್ ಆಫ್ರಿಕಾಲಿ BMW ಓಡಿಸೋ ಭಾಗ್ಯ ಅವನಿಗೆ ಸಿಕ್ಕಿದೆ. ಹೆಂಗಿದೆ? ಪಾಪ ಚಿಕ್ಕ ಹುಡುಗ ಅವನು, ಏನಾಗಿಲ್ಲ ಅವನಿಗೆ ಅಲ್ಲ, ಏನಾಗಿರ್ಲಿಲ್ಲ ತಾನೆ. ಹೆಂಗೆ ಗೈಸ್ ಲಾರಿ ದಬ್ಬಾಕೊಂಡ್ಬಿಡೈತೆ. ಅವನಿಗೇನು ಆಗಿಲ್ಲ, ಸಣ್ಣ ಪುಟ್ಟ ಗಾಯ ಆಗಿದೆ ಅಷ್ಟೇ. ಯಾರೋ ಪಾಪ ಏನೋ ಫಸ್ಟ್ ಏಡ್ ಆಗ್ತಾ ಇದ್ಲು. ಗುಡ್. ಓ ಗೈಸ್ ಇಲ್ಲಿ ಫಸ್ಟ್ ಹೆಲ್ಪ್ ಅಂತ ಆ ಥರದ್ದೆಲ್ಲ ಇದೆ. ಅಂದರೆ ಏನಾದ್ರು ಆದರೆ ಫಸ್ಟ್ ಹೆಲ್ಪ್ ಅವ್ರು ಬಂದು ಹೆಲ್ಪ್ ಮಾಡ್ತಾರೆ. ಬೇಗ ಬಂದು ಆಯಿಂಟ್ಮೆಂಟ್ ಹಾಕೋದು ಇಲ್ಲ ಟಿಂಚರ್ ಹಾಕೋದು ಏನೋ ಮಾಡ್ತಾರೆ. ಟಿಂಚರ್ ಅಂದರೆ ಬ್ಯಾಂಡೆಡ್ ಪಂಚರ್ ಇರುತ್ತೆ. ತೇಜ ಇಕ್ಕಡು ಅಂದ್ರೆ ಆಪಡ. ಗಣೇಶ ನೋಡಿದ್ವಿ. ಗಣೇಶ 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 ಇದೆ ಅಲ್ಲಿ. ಯಾರೋ ಗಣೇಶನ ಸ್ಥಾಪನೆ ಮಾಡ್ಯಾರೆ. ಹಲೋ ಮೈ ಪೀಪಲ್, ವಾಟ್ಸ್ಆಪ್. ಸೊ ಪಂಕಾಗಿ ರೆಡಿಯಾಗಿ ಇವಾಗ ನಾವು ಹೋಗ್ತಿರೋದು ದಿ ಗ್ಲೆನ್ ನ್ಯೂ ಮೆಟ್ರೋ ಅನ್ನೋ ಜಾಗಕ್ಕೆ. ಅಲ್ಲಿ ಏನೇನು ತೊಗೊತೀವಿ, ಅದು ಹೆಂಗಿರುತ್ತೆ? ಹಾಂ ಓಕೆ ದಿ ಗ್ಲೆನ್ ಅನ್ನೋದು ಮಾಲು. ಓಕೆ, ಅದರಲ್ಲಿ
ಮೆಟ್ರೋ ಅನ್ನೋದು ಪಿ ವಿ ಆರ್ ಐನಾಕ್ಸ್ ಥರ, ನ್ಯೂ ಮೆಟ್ರೋ ಅನ್ನೋದು ಪಿ ವಿ ಆರ್ ಮತ್ತು ಐನಾಕ್ಸ್ ಥರ. ಸೊ ಅಲ್ಲಿ ಒಬ್ಸೆಷನ್ ಮೂವಿ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಇಲ್ಲೆಲ್ಲ ಪಾಪ ನಾನು ನಿಜ ಹೇಳ್ತೀನಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಸಿಗ್ನಲ್ ಇಲ್ಲ ಅಂದ್ರೂ ಈಗ ನಿಲ್ಸ್ಬಿಟ್ಟು ಹೋಗ್ತಾರೆ. ಅವ್ರು ಸಿಗ್ನಲ್ ಇಲ್ಲ ಅಂದ್ರೆ ನಿಲ್ಸ್ಬಿಟ್ಟು ಹೋಗ್ತಾರೆ, ಯಾರು ಬರ್ತಾರ ಅಂತ ಅಂದ್ಬಿಟ್ಟು. ಯಪ್ಪ, ನಮ್ದ್ರಲ್ಲಿ ಇದ್ರೂ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲೇ ಬಂದ್ಬಿಟ್ವಾ ಗೈಸ್, ಬಂದ್ಬಿಡ್ವಿ. ಈಗಲೇ ನಾನು ಎಲ್ಲಿದೆ KFC ಗೈಸ್? ಇದರಲ್ಲಿ ನಾನು ಬಿಲ್ ಬೋರ್ಡ್ ಎಲ್ಲ ನೋಡಿದ್ದೀನಿ. KFC ಹೆಂಗಿದೆ ಗೊತ್ತಾ? ಬೋಂಡ ಥರ ಇದೆ. ಈ ಚಿಕನ್ನ ಬೋಂಡ ಇದಕ್ಕೆ ಕಡ್ಲೆ ಇಟ್ಟು ಗಜ್ಬಿಟ್ಟು ಎಣ್ಣೆಗೆ ಬಿಟ್ರೆ ಹೆಂಗಿರುತ್ತೆ ಹಂಗಿರುತ್ತೆ. ಟೇಸ್ಟ್ ನೋಡಿಲ್ಲ ಹೆಂಗಿರುತ್ತೆ. ನೀವು ತಿಂದಿರ ತಗೊಂಡು? ಪಿಜ್ಜಾ, ಇಟಾಲಿಯನ್ ಪಿಜ್ಜಾ ಗೈಸ್. ಪ್ಯಾನರೋಟೀಸ್ ಅಂತ ಒಂದು ಜಾಗ ಇದೆ. ಆ ಪ್ಯಾನರೋಟೀಸ್ ಅಲ್ಲಿ ನನ್ನ ತಮ್ಮನಿಗೆ ತುಂಬಾ ಫೇವ್ರೇಟ್ ಆಗಿರೋ ಒಂದು ಪಿಜ್ಜಾ ಇದೆ ಅಂತ. ಯಾವ್ದು ತೇಜ, ಯಾವ್ದು ಇಷ್ಟ ನಿಂಗೆ? ರೆಸ್ಟೋರೆಂಟೇ ಚೆನ್ನಾಗಿದೆ ಅಂದ ಅವನಿಗೆ. ಅವ್ನು ಬೇರೆ ಏನು ತಿನ್ನಲ್ಲ, ಬರೀ ರೆಸ್ಟೋರೆಂಟ್ ನೋಡೋಕೆ ಹೋಗ್ತಿರೋದು ಅಲ್ಲಿಗೆ. ಸೊ ಅವನು ವೆಜ್ಜು ಬ್ರಾಹ್ಮಣ ಕಂಪ್ಲೀಟ್. ಹಾಂ, ಚಿಕನ್ ವಿಂಗ್ಸು. ಚಿಕನ್ ಎಲ್ಲ ಯಾರು ತಿಂತಾರ ಆಂಟಿ? ನೋಡಿ, ನ್ಯೂ ಮೆಟ್ರೋ. ಸಿ ಹೌ ಇಟ್ ಈಸ್. ಯು ಕ್ಯಾನ್ ಸಿ cars over here. And I can see Texmo. ಏನೇನೋ ಇದೆ. Panarotis. This is the Panarotis. Panarotti. We are running late. We have movie at 7:30. Please, brother, please. Yeah. Thank you. Stop. Get me the drinks, please. Welcome. Oh, I know the guy. Yeah, he comes with his girlfriend. Right? Panarotti. Guys, Panarotis ಅಲ್ಲಿ ಅವ್ರ ವೆಜ್ಜು, ನಾವು ನಾನ್ ವೆಜ್ಜು. ಸೊ ಅದಕ್ಕೆ ನಮಗೆ ನಾನ್ ವೆಜ್ ಪಿಜ್ಜಾ, ಫ್ರೆಂಚ್ ಫ್ರೈಸ್ನ ಚಿಪ್ಸ್ ಅಂತ ಕರೀತಾರೆ. ಡೆಸರ್ಟ್ಸ್ ಇದು. ಗೈಸ್ ಹೆಸರು ಗ್ರೇಪ್ ಟೇಸರ್ ಅಂತ. ಏನು ಚೆನ್ನಾಗಿರುತ್ತೆ ಗೊತ್ತಾ? ಇದರಲ್ಲೇ ಪಾಪ ಒಂದ್ಸರಿ ಆ್ಯಪಲ್ ಟೇಸರ್ ತಂದಿರೋ ಮನೆಗೆ. ಬ್ಯೂಟಿಫುಲ್ ಡ್ರಿಂಕು. ಸೊ ಅದರದ್ದೇ ಗ್ರೇಪ್ ಟೇಸರ್ ಅಂತ. ಸೊ ಇವ್ರಿಗೆ ಬ್ಲೂ ಲೆಮನ್ ಮೊಯ್ತೋ, ಬ್ಲೂಬೆರಿದು. ಅಷ್ಟೊಂದು ಏನು ಮಾಡ್ತಿದ್ದೀಗ? ಮಿಕ್ಸಿಂಗ್ ಎಲ್ಲ ಕಲ್ತಂತೆ ಬೂಬಾ. ಗಂಟ್ಲು ಹೋಗಿದೆ ಆಲ್ರೆಡಿ. ಇನ್ನು ಈ ಕೋಲ್ಡ್ ಎಲ್ಲ ಕುಡಿದು ಮತ್ತೆ ಇನ್ನು ಫುಲ್ ಕಂಪ್ಲೀಟಾಗಿ ಒಂದು ದಿವಸ ಹೋಗಿಸ್ಕೊಂಡ್ಬಿಡ್ತೀನಿ. ಇಷ್ಟು ಅಗ್ಲದ್ದು ಆರ್ಡ್ರ್ ಮಾಡಿಸಲು? ಹೌದಾ? ಯಾವುದು? ಥಿನ್ ಕ್ರಸ್ಟ್ ವೆಜ್ ಪಿಜ್ಜಾ ಅಂತ. ಚಿಕನ್ ಆ್ಯಂಡ್ ಮಶ್ರೂಮು, ಇದು ವೆಜ್ಜು. ಯಾ ಶೋರ್. ಏನಿದು? ಚೀಸಾ? ಮಿಲ್ಕ್ ಪೌಡ್ರ್ ಇದ್ದಂಗೆ ಐತೆ. ಜಿಂಜರ್, ಇದು ಗಾರ್ಲಿಕ್ಕಾ ಜಿಂಜರಾ? ಗಾರ್ಲಿಕ್ ಅಷ್ಟೇ. ಚಿಲ್ಲಿ, ಗಾರ್ಲಿಕ್ಕು, ಆಮೇಲೆ ಚೀಸು. Nice guys. ಇಲ್ಲೂ ಸೇಮೆ. ಪಾಪ್ಕಾರ್ನು, ನ್ಯೂ ಮೆಟ್ರೋ. ಗೈಸ್, ಮೈಕಲ್ ಜಾಕ್ಸನ್ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಇದ್ದಿದ್ದು. ಹಲೋ ಮೈಕಲ್. ಗೈಸ್ ಇವ್ರು ಮಿಕ್ಸ್ ಮಾಡ್ತಾರೆ ನೋಡಿ. ಆ್ಯಂಡ್ ಇದು ಒಂಥರ ಈ ಐಸ್ ಕ್ರೀಮ್ನ
5 ರೂಪಾಯಿ ಐಸ್ ಕ್ರೀಮ್ನ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಅರ್ಧಂಬರ್ಧ ತಿಂದರೆ ಹೆಂಗಿರುತ್ತೆ ಹಂಗಿರುತ್ತೆ. ಗೈಸ್ ಇಲ್ಲಿ ಕ್ಯಾರಮಲ್ ಗಿರಮಲ್ ಬರೀ ಪಾಪ್ಕಾರ್ನ್. ಇಟ್ಸ್ ಓನ್ಲಿ ಸಾಲ್ಟ್ ನಾರ್ಮಲ್ ಪಾಪ್ಕಾರ್ನ್. ಮೈಕಲ್ ಎಷ್ಟು ಜನ ಮೈಕಲ್ ಜಾಕ್ಸನ್ ನೋಡಿದ್ದೀರಾ? ಗೈಸ್ ಮೈಕಲ್ ಜಾಕ್ಸನ್ ಎಲ್ಲ ಕಡೆನೂ ಫೇಮಸ್ ಆಗೋಯ್ತು, ಎಲ್ಲ ಊರಲ್ಲೂ ಎಲ್ಲ ದೇಶದಲ್ಲೂ. ಯಾವ್ದು ಮಿನಿಯನ್ಸು, ಸೂಪರ್ ಗರ್ಲ್ ಅಂತೆ. ಗೈಸ್ ಥಿಯೇಟ್ರಲ್ಲಿ ಮಲ್ಟಿಪ್ಲೆಕ್ಸ್ ಲೈಕ್ ಸಿನಿಮಾ ಹಾಲಲ್ಲಿ ಎಣ್ಣೆ, ಅದು ನಮ್ಮಲ್ಲೆಲ್ಲ ಹೊಡೆದ್ರೆ ನಿದ್ದೆ ಮಾಡ್ಬಿಡ್ತಾರೆ, ಅದಕ್ಕೆ ಯಾರು ಹೊಡೆಯಲ್ಲ, ಮೂವಿ ನೋಡಲ್ಲ. ಅಬ್ಸೆಷನ್. ನಿಮಗೆ ಯಾರ ಮೇಲೆ ಅಬ್ಸೆಷನ್ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬರ್ತಾರೆ. ಓಕೆ ಗೈಸ್, ಇನ್ನೇನು ಮೂವಿ ಶುರು ಆಗುತ್ತೆ. ಸೊ ಹಂಗನ ಸ್ಟಾರ್ಟ್ ಅಂದರೆ ಇಲ್ಲಿ ಸ್ಟಾಪ್ ಮಾಡ್ತೀನಿ, ಆಮೇಲೆ ಮೂವಿ ಮುಗಿದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನೋಡೋಣ ಇವ್ರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಆದರೆ ಕೇಳಿಸ್ತೀನಿ. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಸೊ ಏನೇನಾಯಿತು ಎಲ್ಲದನ್ನು ನಾಳಿನ ಬ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅದು ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್. ಕಲಿಯೋಕೆ ಕೋಟೆ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ ಕಸ್ತೂರಿ.